ನಿಮ್ಮ ಆಹಾರ ಸರಿಗಿದ್ದರೆ ಯಾವ ಔಷಧಿ ಬೇಕಾಗಿಲ್ಲ. ನಿಮ್ಮ ಆಹಾರ ಸರಿ ಇಲ್ಲ, ಯಾವ ಔಷಧಿ ಕೆಲಸ ಮಾಡಲ್ಲ. ಸಹಜವಾದ ಸ್ವಚ್ಛವಾದ ಎಣ್ಣೆಗಳು ಅತಿ ಮುಖ್ಯ ಆರೋಗ್ಯಕರವಾಗಿರೋದಕ್ಕೆ. ಮರುವು ರೋಗ, ನಡುಗೋ ರೋಗ ಇವೆಲ್ಲ ಏಜಿಂಗ್ ಪ್ರಾಸೆಸ್ಸಲ್ಲಿ ಪಾರ್ಕಿನ್ಸನ್ಸು, ಆಲ್ಝೈಮರ್ಸು, ಪ್ಯಾರಾಲಿಸಿಸ್ಸು ಇವೆಲ್ಲನೂ ನಾವು ಝೀರೋ ಮಾಡ್ಬೋದು ಮಾನವ ಜಾತಿಯಲ್ಲಿ ಸರಿಯಾದ ಎಣ್ಣೆಗಳನ್ನು ಬಳಸ್ತಾರೆ. ಟ್ಯಾಬ್ಲೆಟ್ಸಿಂದ ಯಾವ ಕಾಯಿಲೆ ವಾಸಿ ಆಗಲ್ಲ. ಒಂದು ಕಾಯಿಲೆ ಹೋಗಿ ಇನ್ನೊಂದು ಕಾಯಿಲೆ ಬರ್ತಾ ಇರುತ್ತೆ ಅಷ್ಟೇ. ಇಡೀ ಆಹಾರ ಪದಾರ್ಥಗಳಿಂದ ಆರೋಗ್ಯ ಕೆಡ್ತಾ ಇದೆ ಅನ್ನೋದು ತಲೆಗೆ ಹಾಕ್ಕೋಬೇಕು ನಾವು. ಹೆರಿಡಿಟರಿ ಪ್ರಾಬ್ಲಮ್ ಆಗಿರ್ಬೋದು, ಕೃತಕವಾಗಿ ನೀವು ತರ್ಕೊಳ್ತಾ ಇರೋ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲದರನ್ನು ನಾವು ಎದುರಿಸ್ಕೊಳ್ಳೋದಕ್ಕೆ ಆಹಾರದಲ್ಲೇ ಪರಿಷ್ಕಾರವನ್ನು ಕಂಡುಕೋಬೇಕು ಅನ್ನೋದು ನಮ್ಮ ತಲೆಗೆ ಬರಬೇಕು. ಹಳೆ ಪದ್ಧತಿಗಳು ವೈಜ್ಞಾನಿಕವಾಗಿವೆ ಅಂತ ಒಂದು ಮಾತನ್ನು ಈ ಶಾಸ್ತ್ರಜ್ಞರಿಂದ, ಈ ಡಾಕ್ಟರ್ಗಳ ಬಾಯಿಂದ ಬರಬೇಕು. ಆವಾಗಲೇ ಜನಕ್ಕೆ ಅದರ ಮೇಲೆ ನಂಬಿಕೆ ಬರೋದು. ಬಟ್ ಇಲ್ಲಿ ಮೋಸ ಏನಾಗಿದೆ ಅಂದರೆ, ನಾವು ಟಿ ವಿಗಳಲ್ಲಿ ಸಂಡೆಯ ಮಂಡೆ ಕಾವು ಅಂಡೆ ಅಂತ ಒಬ್ಬರು ಬರ್ತಾರೆ, 2 ನಿಮಿಷ ಸಾಕು, ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ಅಂತ ಇನ್ನೊಬ್ಬರು ಬಂದು ಜಾಹೀರಾತುಗಳ ಮೂಲಕ ನಮ್ಮನ್ನು ಈ ಕೃತಕ ವಿಧಾನಗಳ ಕಡೆಗೆ ತಗೊಂಡೋಗ್ತಾ ಇದ್ದಾರೆ. ನೀವು ಎದ್ದು ಗಾಣದಲ್ಲಿ ತೆಗೆಯೋ ಎಣ್ಣೆ ಒಳ್ಳೆಯದು ಅಂತ ಹೇಳೋ ಒಂದು ಕಾರ್ಯಕ್ರಮ ಶುರು ಹಚ್ಕೋಬೇಕು ಗೌರ್ಮೆಂಟ್ ಅವರು. ಮಾಡಕ್ಕೆ ರೆಡಿ ಇದ್ದಾರಾ? ಇಲ್ಲ. ಕೊಲೆಸ್ಟ್ರಾಲ್ ಇಲ್ಲ, ಇದಿಲ್ಲ ಅದಿಲ್ಲ, ಸನ್ಫ್ಲವರ್ ಆಯಿಲ್ ಗುಡ್ಡು ಅಂತ ಪ್ಲಾಸ್ಟಿಕ್ ಎಣ್ಣೆ ತೋರಿಸ್ತಾ ಇದ್ದಾರೆ. ಇದು ಬದಲಾವಣೆ ಆಗಬೇಕು. ಆವಾಗಲೇ ನಮ್ಮ ದೇಶದಲ್ಲಿ ಆರೋಗ್ಯ ಬರೋದಕ್ಕೆ ಸಾಧ್ಯ. ಸೊ ಈ ಕಂಪನಿಗಳ ಕಪಿಮುಷ್ಟಿಯಿಂದ ನಾವು ಹೊರಗಡೆ ಬರಬೇಕು. ಅಟ್ಲೀಸ್ಟ್ ನಮ್ಮ ಆಹಾರ ಪದಾರ್ಥಗಳನ್ನು ಬಿಡಿಸ್ಕೊಳ್ಳೋ ಒಂದು ವ್ಯವಸ್ಥೆ ನಾವು ರೂಪಿಸ್ಕೋಬೇಕು. ಯಾವಾಗ ಅದು ನಡೆಯುತ್ತೆ ಆವಾಗಲೇ ನಮಗೆ ನಿಜವಾದ ಆರೋಗ್ಯಕರವಾದ ಭಾರತ ದೇಶ ನಿರ್ಮಾಣ ಆಗುತ್ತೆ. ಇಲ್ಲ ಅಂದರೆ ಎಲ್ಲರೂ ಹಾಸ್ಪಿಟಲ್ಗಳ ಸುತ್ತಲೂ ಸುತ್ತಾಡ್ತಾನೆ ಇರ್ತಾರೆ, ಇನ್ನೇನು ಸಿಗೋದಿಲ್ಲ ನಿಮಗೆ. ಟ್ಯಾಬ್ಲೆಟ್ ಸಿಗ್ತಾ ಇರುತ್ತೆ, ದೇರ್ ವಿಲ್ ಬಿ ನೋ ಹೆಲ್ತ್ ಇನ್ ದ ಕಂಟ್ರಿ. ಜನ್ಯು ಮಾರ್ಪಡಿಯಾಗಿ ರೋಗ ಹುಟ್ಟಿದೆ ಬಂದಿದೆ ಅಂಥವ್ರಿಗೂ ಸಹಜ ಪದಾರ್ಥಗಳನ್ನು ಕೊಡೋದ್ರಿಂದ ಅದನ್ನು ರಿವರ್ಸ್ ಮಾಡ್ಕೋಬೋದು ಅನ್ನೋ ಒಂದು ಭರವಸೆ ನಮಗಿರುತ್ತೆ. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತಲ್ಲ. ಈಗ ಮಸ್ಕ್ಯುಲರ್ ಡಿಸ್ಟ್ರಫಿ ಅನ್ನೋದು ಜೆನೆಟಿಕ್ ಪ್ರಾಬ್ಲಮ್, ಕೆಲವು ಮಲ್ಟಿಪಲ್ ಸ್ಕ್ಲಿರೋಸಿಸ್, ಈ ಥರ MND ಇವೆಲ್ಲನೂ ನಾವು ಸಹಜ ಆಹಾರ ಪದಾರ್ಥಗಳಿಂದ ಮತ್ತೆ ವಾಸಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಮಾಡಿ ತೋರಿಸ್ತಾ ಇದ್ವಿ. ಸೊ ಅದು ಹೆರಿಡಿಟರಿ ಪ್ರಾಬ್ಲಮ್ ಆಗಿರ್ಬೋದು, ಕೃತಕವಾಗಿ ನೀವು ತರ್ಕೊಳ್ತಾ ಇರೋ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲದರನ್ನು ನಾವು ಎದುರಿಸ್ಕೊಳ್ಳೋದಕ್ಕೆ ಆಹಾರದಲ್ಲೇ ಪರಿಷ್ಕಾರವನ್ನು ಕಂಡುಕೋಬೇಕು ಅನ್ನೋದು ನಮ್ಮ ತಲೆಗೆ ಬರಬೇಕು. ಇಲ್ಲ, ಎಲ್ಲ ಸುಳ್ಳು. ಯಾವುದು ಹೆರಿಡಿಟರಿ ಅಲ್ಲ. ಕಳೆದ 40-50 ವರ್ಷದಿಂದಾನೇ ಈ ಶುಗರ್ ಪ್ರಾಬ್ಲಮ್ ಎಲ್ಲರಿಗೂ ಬಂದಿರೋದು. ಅದಕ್ಕೆ ಮುಂಚೆ ಎಲ್ಲಿತ್ತು? 10 ಕೋಟಿ ಜನರಲ್ಲಿ ಒಬ್ರಿಗೊಬ್ರಿಗೆ ಇತ್ತು ಅಂತ ಇಟ್ಕೊಳ್ಳೋಣ. ಅದು ಹೆಂಗೆ ಹೆರಿಡಿಟರಿ ಆಗುತ್ತೆ? ಈಗ ನೀವು 1,00,000 ಜನನ ಕರ್ಕೊಂಬನ್ರಿ, ನಾನು ಒಂದು ಸಣ್ಣ ಪುಸ್ತಕ ಕೊಡ್ತೀನಿ, ಅದನ್ನು ನೋಡಿಕೊಂಡು ಮಾಡ್ಕೊಳ್ಳೋಕೆ ಹೇಳ್ರಿ ಅಷ್ಟೇ. 1,00,000 ಜನ ವಾಸಿ ಆಗುತ್ತೆ ಗ್ಯಾರಂಟಿ. ಅಂದರೆ ಏನು? ಹೆರಿಡಿಟರಿ ಆದರೆ ವಾಸಿ ಆಗಲ್ಲ ಅಂತ. ಇವ್ರಿಗೆ ಯಾವ ಕಾಯಿಲೆನೂ ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇ ಆರ್ ಗಿವ್ ಓನ್ಲಿ ಟ್ಯಾಬ್ಲೆಟ್ಸಿಂದ ಯಾವ ಕಾಯಿಲೆ ವಾಸಿ ಆಗಲ್ಲ. ಒಂದು ಕಾಯಿಲೆ ಹೋಗಿ ಇನ್ನೊಂದು ಕಾಯಿಲೆ ಬರ್ತಾ ಇರುತ್ತೆ ಅಷ್ಟೇ. ಸೊ ನಾವು ಈಗ ಮಾಡ್ತಾ ಇರೋ ದಿಕ್ಕು ದೆಸೆಯನ್ನು ಚೇಂಜ್ ಮಾಡ್ಕೋಬೇಕು, ಬದಲಾವಣೆ ಮಾಡಬೇಕು. ಅದನ್ನು ನೋಡೋ ನೋಟ, ಆ ದೃಕ್ಕೋನ ಬದಲಾವಣೆ ಆಗಬೇಕು. ಇಡೀ ಆಹಾರ ಪದಾರ್ಥಗಳಿಂದ ಆರೋಗ್ಯ ಕೆಡ್ತಾ ಇದೆ ಅನ್ನೋದು ತಲೆಗೆ ಹಾಕ್ಕೋಬೇಕು ನಾವು. ತಿಂತಾ ಇರೋದೇನು, ಬಾಯಿಗೆ ಹೋಗ್ತಾ ಇರೋ ಪ್ರತಿಯೊಂದು ತುತ್ತು ತೊಟ್ಟು ನಮ್ಮನ್ನು ಆರೋಗ್ಯಕರವಾಗಿಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸರಿಯಾದ ಬದಲಾವಣೆಗಳು ಮಾಡ್ಕೋಬೇಕು. ನಿಮ್ಮ ಆಹಾರ ಸರಿಗಿದ್ದರೆ ಯಾವ ಔಷಧಿ ಬೇಕಾಗಿಲ್ಲ. ನಿಮ್ಮ ಆಹಾರ ಸರಿ ಇಲ್ಲ, ಯಾವ ಔಷಧಿ ಕೆಲಸ ಮಾಡಲ್ಲ. ವೆರಿ ಸಿಂಪಲ್. ಅದು ಅದು ಶ್ರಮಕ್ಕೆ ಸೇರಿದ್ದದು. ಅಂದರೆ ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಗಡೆ ಹಾಕೋದಕ್ಕೆ ನಮ್ಮ ದೇಹ ದಂಡನೆ ಆಗಬೇಕು. ಅಂದರೆ ಅದು ಸತತವಾಗಿ 1 ಗಂಟೆ 2 ಗಂಟೆ ನಡೆಯೋದಾಗಲಿ, ನಡೆಯೋದು ಅತಿ ಅದ್ಭುತವಾದ ಶ್ರಮ
ಅಂದರೆ ಎಲ್ಲ ದೇಹದಲ್ಲಿದ್ದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮ ಸಿಗುತ್ತೆ. ಶ್ರಮ ಮಾಡಬೇಕು ಅಂತ 8 ಗಂಟೆ ಕೆಲಸ ಮಾಡ್ತಾ ಇದ್ದರೆ ದೈಹಿಕವಾಗಿ ಅದು ಗೊಂದಲ ಆಗುತ್ತೆ, ಅಂಗನೂ ಇರಬಾರ್ದು. ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮ ಅಂದರೆ ದೇಹಕ್ಕೆ ಶ್ರಮ ಇರಬೇಕು. ಸೊ ಶ್ರಮ ಒಳ್ಳೆಯದು ಅಂತ ಪೂರ್ತಿ ಬರೀ 8 ಗಂಟೆ ಕೆಲಸ ಮಾಡ್ತಾ ಇದ್ರೂ ಗೊಂದಲಗಳಾಗ್ತವೆ. ಸೊ ವ್ಯಾಯಾಮ ಇರಬೇಕು, ವಿರಾಮ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಅದರಲ್ಲಿ ಸಹಜವಾಗಿರಬೇಕು. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡ್ರೆ ಆರೋಗ್ಯ ವಾಪಸ್ ಬಂದೇ ಬರುತ್ತೆ. ಆ್ಯಂಡ್ ನಮ್ಮ ದೇಹದಲ್ಲಿ ಹಾಕ್ತಾ ಇರೋ ಈ ಎನರ್ಜಿ, ಗ್ಲೂಕೋಸ್, ಈ ಪಿಷ್ಟ ಪದಾರ್ಥ ಅಥವಾ ಕೊಬ್ಬು, ಇದನ್ನೆಲ್ಲ ಕರಗಿಸ್ಬೇಕು. ನಾವು ಬರೀ ಟೈಪ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಲೆಕ್ಚರ್ ಹೊಡಿತಾ ಇದ್ದರೆ ತಿಂದಿರೋದು ಕರಗಬೇಕಲ್ಲ, ಇಲ್ಲ ಅಂದರೆ ದಪ್ಪ ಆಗ್ತಾ ಹೋಗ್ತೀವಿ. ಆ ಗ್ಲೂಕೋಸೇ ಗ್ಲೈಕೋಜನ್ ಆಗುತ್ತೆ, ಮಾಂಸ ಆಗುತ್ತೆ, ಕೊಬ್ಬಾಗುತ್ತೆ, ಊದ್ಕೊಂಡ್ಬಿಡ್ತೀವಿ. ಅದನ್ನು ಕರಗಿಸ್ಬೇಕು ಅಂದರೆ ಅದು ಬರ್ನ್ ಆಗಬೇಕು. ಗ್ಲೈಕೋಜನ್ ಹ್ಯಾಸ್ ಟು ಬಿಕಮ್ ಗ್ಲೂಕೋಸ್ ಅಗೈನ್. ಆ ಮಾಂಸ ಕೊಬ್ಬು ಗ್ಲೈಕೋಜನ್ ಆಗಿ ಗ್ಲೂಕೋಸ್ ಆಗಿ ಕರಗಬೇಕು ಅಂದರೆ ನಾವು ಚೆನ್ನಾಗಿ ಕೆಲಸ ಮಾಡಬೇಕು. 2-3 ಗಂಟೆ ದೈಹಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಹೊಲ ಗದ್ದಲದಲ್ಲಿ ತೋಟದಲ್ಲಿ ಕೆಲಸ ಮಾಡೋರಿಗೆ ಕಾಯಿಲೆಗಳು ಕಮ್ಮಿ ಅಂತ. ಬಟ್ ಈ ನಡುವೆ ಆಹಾರ ಬದಲಾವಣೆಯಾಗಿ ವಿಷಪೂರಿತವಾದ ಪದಾರ್ಥಗಳನ್ನು ಅವರು ತಿಂತಾ ಇದ್ದಾರೆ. ಅವ್ರಿಗೂ ಡಯಾಬಿಟೀಸು, ಅವ್ರಿಗೂ BP, ಅವ್ರಿಗೂ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅರ್ಥ ಆಗ್ತಾ ಇದೆ. ಸೊ ಶ್ರಮ, ವ್ಯಾಯಾಮ ಸರಿಯಾದ ಪ್ರಮಾಣದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು. ಸೊ AC ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕಾಯಿಲೆಗಳು ಹೆಚ್ಚಾಗ್ತಾ ಬರ್ತವೆ. ಸಿರಿಧಾನ್ಯಗಳು ಊಟ ಮಾಡಿ ಮಾಡಿದ್ರೂ ಮಿನಿಮಮ್ 1 ಗಂಟೆ 2 ಗಂಟೆ ವಾಕಿಂಗ್ ಇರಬೇಕು. ಎಷ್ಟು ಒಳ್ಳೆ ಊಟ ಮಾಡಿದ್ರೂ ಕೊನೆಗೆ ಆ ಊಟ ಕರಗಿ ದೇಹಕ್ಕೆ ಶಕ್ತಿ ಬರಬೇಕಂದ್ರೆ ಕೆಲವು ಕಲ್ಮಶಗಳು ಉತ್ಪಾದನೆ ಆಗ್ತವೆ. ಅದನ್ನು ಹೊರಗಡೆ ಹಾಕಬೇಕು. ಕಕ್ಕ ಸರಿಯಾಗಿ ಆಗಬೇಕು, ಮೂತ್ರ ಸರಿಯಾಗಿ ಆಗಬೇಕು, ನಿದ್ದೆ ಸರಿಯಾಗಿ ಆಗಬೇಕು, ಮೇಲೆಯಿಂದ ತ್ವಚದಿಂದ ನಮ್ಮ ಬೆವರು ಸುರಿಬೇಕು. ಬೆವರು ಬಂದಿಲ್ಲ ಅಂದರೆ ತೊಂದರೆ ಆಗುತ್ತೆ. ಸೊ ಇವೆಲ್ಲ ನಡೀತಾ ಇರಬೇಕಾಗಿದ್ದ ಸಹಜವಾಗಿ ಕಲ್ಮಶಗಳನ್ನು ಹೊರಗಡೆ ಹಾಕೋ ಕಾರ್ಯಕ್ರಮಗಳನ್ನು ನಾವು ನಿಭಾಯಿಸ್ತಾನೇ ಇರಬೇಕು. ಅಂದರೆ ಪ್ರತಿಯೊಬ್ಬರು 2 ಕಾಲಿದ್ದ ಪ್ರತಿ ಮಾನವ ಕನಿಷ್ಠ 1 ಗಂಟೆ 2 ಗಂಟೆ ನಡಿಬೇಕು. ಆವಾಗ ಆರೋಗ್ಯವಾಗಿರುತ್ತೆ. ಯಾವಾಗಾದರೂ ಸರಿ. ಈಗ ಅಮೆರಿಕಾ, ಯುರೋಪಲ್ಲಿ ಬೆಳಗ್ಗೆ ಸಾಯಂಕಾಲ ಆಗೋದಿಲ್ಲ, ಮಧ್ಯಾಹ್ನ ನಡೀರಿ ಊಟ ಮಾಡೋ ಮುಂಚೆ. ಬಟ್ ನಮಗೆ ಆರಾಮಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಮಧ್ಯಾಹ್ನ ಇಲ್ಲಿ ನಡೆಯೋಕ್ಕೆ ಹೋಗಬೇಡ. ಏನೋ ನಿಮಗೆ ಕಾಡಿದೆ, ಒಳ್ಳೆ ತೋಟ ಇದೆ, ಬಿಸಿಲು ಬೀಳ್ತಾ ಇಲ್ಲ ಅಂದರೆ ಅಲ್ಲಿ ಹೋಗಿ ನಡೀಬೇಕು. ಅದು ಅತಿ ಮುಖ್ಯವಾದ ಅಂಶ. ಸಾಯಂಕಾಲ ಹೊತ್ತು ನಡೆಯೋದು ಅತಿ ಆರೋಗ್ಯಕರವಾದ ವಿಷಯ. ಎಸ್ಪೆಷಲಿ ಆ ಸೂರ್ಯ ಭಗವಾನ ಮೇಲಕ್ಕೆ ಬರುವಾಗ, ಕೆಳಗಡೆ ಹೋಗುವಾಗ ಆರೆಂಜ್ ಕಾಷಾಯ ಬಣ್ಣ ಕಿರಣಗಳಿಗೆ ನಮ್ಮ ದೇಹವನ್ನು ಒಡ್ಡೋದ್ರಿಂದ ಅತಿ ಅದ್ಭುತವಾದ ಆರೋಗ್ಯ ನಿಮಗೆ ಸಿಗುತ್ತೆ. ಹೌದು ಸರ್, ಈ ಕೊಬ್ಬು ನಮ್ಮ ನರನಾಡಿಗಳು ಉತ್ಪಾದನೆ ಆಗಬೇಕು. ದ ಮೆಟೀರಿಯಲ್ ವಿತ್ ವಿಚ್ ಅವರ್ ಬ್ರೈನ್ ಈಸ್ ಬಿಲ್ಟ್ ಈಸ್ ಕೊಬ್ಬು. ಆ ಕೊಬ್ಬೆ ಸರಿ ಇಲ್ಲ ಅಂದರೆ, ಕಲ್ಮಶಗಳಿದ್ದರೆ, ಅಡಲ್ಟ್ರೇಟ್ ಆಗಿದ್ದರೆ ಹೆಂಗೆ? ಅದಕ್ಕೆ ಈ ಗೊಂದಲಗಳೆಲ್ಲ ಆಗ್ತಾ ಇರೋದು. ಬುದ್ಧಿಮಾನ್ಯ ಮಕ್ಕಳು ಹುಡ್ತಾ ಇರೋದು, ಸರಿಯಾಗಿ ಗಮನ ಇಲ್ಲದೆ ಇರೋ ಮಕ್ಕಳು. ಆಟಿಸಮ್ ಅಂತಾರೆ, AUTISM, ಆಟಿಸಮ್. ಡಿಫರೆಂಟ್ಲಿ ಏಬಲ್ಡ್ ಅಂತಾರೆ, ಅಂದರೆ ಕಾನ್ಸಂಟ್ರೇಷನ್ ಸರಿ ಇಲ್ಲ. ಅಟೆನ್ಷನ್ ಡೆಫಿಸಿಟ್ ಅಂತಾರೆ, ಏನೇನೋ ಹೆಸರುಗಳು ಇಟ್ಕೋತಾರೆ. ಅಂದರೆ ಸರಿಯಾಗಿಲ್ಲ ಮಗು ಅಂತ, ನಾರ್ಮಲ್ ಆಗಿಲ್ಲ, ಪ್ರಜ್ಞೆ ಇಲ್ಲ ಸರಿಯಾಗಿ. ಕೆಲವು ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಅಂದರೆ ಅವ್ರಿಗೆ ಆ ಗಮನ ಇಲ್ಲ. ಆ ನರಗಳ ಆ ಸೆಂಟರ್ಸ್ ಆಫ್ ಅಟೆನ್ಷನ್ ಆರ್ ನಾಟ್ ರೆಡಿಲಿ ಮೇಡ್ ಪ್ರಾಪರ್ಲಿ. ಆ CPUನೇ ಕೆಟ್ಟೋಗ್ತಾ ಇದ್ದಾರೆ. ಸೊ ಅತಿ ಮುಖ್ಯವಾದದ್ದು ಈ ಎಣ್ಣೆಗಳು, ಸಹಜವಾದ ಎಣ್ಣೆಗಳು ಅತಿ ಮುಖ್ಯ. ಅದಕ್ಕೆ ಹುಚ್ಚೆಳ್ಳೆಣ್ಣೆ ತುಂಬ ತುಂಬ ಒಳ್ಳೆಯದು, ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಈ ದೇವ್ರು ಕೊಟ್ಟಿರೋ ಪದಾರ್ಥಗಳು ಬೇಡ ಅಂತ ಇದ್ದೀವಿ ನಾವು. ಬಿದ್ದರೆ 4 ಬೆಂದ್ಬಿಡ್ತವೆ. ಎಳ್ಳೆಣ್ಣೆ ಎಷ್ಟು ಅದ್ಭುತವಾದ ಪದಾರ್ಥ. ಮುಂಚೆ ಇದನ್ನೇ ಬಳಸ್ತಾ ಇದ್ದಿದ್ದು. ಗ್ರೀನ್ ಫುಲ್ ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ, ಬೇರೆ ದೇಶಗಳಲ್ಲೂ ಸಹಜವಾಗಿ ಸಿಗ್ತಾ ಇರ್ತಕ್ಕಂಥ ಎಣ್ಣೆಗಳನ್ನೇ ಬಳಸ್ತಾ ಇದ್ದಿದ್ರು. ಎಲ್ಲಿತ್ತು ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ?
ಆ್ಯಂಡ್ ಎಣ್ಣೆ ನಿಮಗೆ ಜಾಸ್ತಿ ಬೇಕಾಗಿಲ್ಲ, ಇಷ್ಟೇ ಬೇಕಾಗಿಲ್ಲ. ಒಂದು 3 ಚಮಚ 4 ಚಮಚ ಸಾಕು ಪರ್ ಡೇ. ಸಹಜವಾದ ಸ್ವಚ್ಛವಾದ ಎಣ್ಣೆಗಳು ಅತಿ ಮುಖ್ಯ ಆರೋಗ್ಯಕರವಾಗಿರೋದಕ್ಕೆ. ಇನ್ಫ್ಯಾಕ್ಟ್ ಏಜಿಂಗ್ ಪ್ರಾಸೆಸ್ ಅಂತ, ಅಂದರೆ ಕೆಲವು ನ್ಯೂರಾನ್ಸ್ ಕೆಟ್ಟೋಗ್ತಾ ಇದ್ದಾಗ ಮತ್ತೆ ಅದು ಮರು ಉತ್ಪಾದನೆ ಸರಿಯಾಗಿ ಆಗಿಲ್ಲ ಅಂದರೆ ಮರುವು ರೋಗ, ನಡುಗೋ ರೋಗ, ಇವೆಲ್ಲ ಏಜಿಂಗ್ ಪ್ರಾಸೆಸ್ಸಲ್ಲಿ ಪಾರ್ಕಿನ್ಸನ್ಸು, ಆಲ್ಝೈಮರ್ಸು, ಪ್ಯಾರಾಲಿಸಿಸ್ಸು ಇವೆಲ್ಲನೂ ನಾವು ಝೀರೋ ಮಾಡ್ಬೋದು ಮಾನವ ಜಾತಿಯಲ್ಲಿ ಸರಿಯಾದ ಎಣ್ಣೆಗಳನ್ನು ಬಳಸ್ತಾರೆ. ಬಟ್ ಸರಿಯಾದ ಎಣ್ಣೆಗಳು ಇಲ್ಲದೇ ಇರೋದ್ರಿಂದ ಈ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನಾವೆಲ್ಲರೂ ಮನಗಾಣಬೇಕು. ಅದೇ ಅತಿ ಮುಖ್ಯವಾದ ಅಂಶ. ಅರ್ಥ ಆಗ್ತಾ ಇದೆ? ಸೊ ಎಣ್ಣೆಗಳ ಪ್ರಾಮುಖ್ಯತೆ ಅತಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ನಾವೆಲ್ಲ ಈಗ ಕೃತಕ ಎಣ್ಣೆಗಳ ಕಡೆಗೆ ಬಂದ್ಬಿಟ್ಟಿದ್ದೀವಿ. ಆಲ್ ಪ್ಲಾಸ್ಟಿಕ್ ಎಣ್ಣೆ, ನ್ಯಾನೋ ಪಾರ್ಟಿಕಲ್ಸ್ ನಮ್ಮ ಹೊಟ್ಟೆಗೆ ಹೋಗ್ತಾ ಇವೆ. ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್. ಪ್ಲಾಸ್ಟಿಕ್ ಬಾಟ್ಲು ಓಪನ್ ಮಾಡುತ್ತೆ, ಪ್ಲಾಸ್ಟಿಕ್ ವಾಸನೆ ಹೊಡೆಯುತ್ತೆ ಎಣ್ಣೆ. ಅದು ಯಾವಾಗ ಪ್ಯಾಕ್ ಮಾಡಿರ್ತಾರೆ, 5 ತಿಂಗಳು 6 ತಿಂಗಳು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲ ಸೆಂಟ್ರಲೈಸ್ಡ್ ಸಿಸ್ಟಮ್ಸ್. ಈಗ ತಿಂಗಳಾನ್ಗಟ್ಲೆ ಇರ್ತವೆ. ಮೇಲೆ ಡಬ್ಬ ಮೇಲೆ ಹಾಕ್ತಾರೆ, ಗೌರ್ಮೆಂಟ್ ಆಸ್ ಪರ್ಮಿಟೆಡ್ ಫಾರ್ 6 months ಶೆಲ್ಫ್ ಲೈಫ್ ಅಂತ. ಏನ ಎಲ್ಲ ಶೆಲ್ಫ್ ಲೈಫ್? ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಬಿಡುತ್ತೆ, ಇವರು ಮಾರಾಟ ಮಾಡ್ತಾ ಇರ್ತಾರೆ. ಬಟ್ ಆ ಪದಾರ್ಥ ಪ್ಲಾಸ್ಟಿಕ್ ಡಬ್ಬನೇ ಸರಿ ಇಲ್ಲ. ಹಾಂ ಇರ್ತಾರೆ. ಏನಿದು? ನಾವು ಗಮನ ತಗೋಬೇಕು. ನಮ್ಮ ಆರೋಗ್ಯ ಅಂದರೆ ನಮ್ಮ ಬಾಯಿಗೆ ಹೋಗೋ ಪ್ರತಿಯೊಂದು ತುತ್ತು ತೊಟ್ಟನ್ನು ಗಮನಿಸಬೇಕು. ಎಲ್ಲಿಂದ ಬರ್ತಾ ಇದೆ, ಮೂಲ ಎಲ್ಲಿದೆ, ಯಾವ ಇದರಲ್ಲಿ ಸ್ಟೋರ್ ಆಗಿದೆ. ಈಗ ನೀರನ್ನು ಪ್ಲಾಸ್ಟಿಕ್ಕಲ್ಲಿ ಕುಡಿತಾ ಇದ್ದೀವಿ, ಅದರಿಂದನೇ ಅರ್ಧಕ್ಕರ್ಧ ತೊಂದರೆ ಆಗ್ತಾ ಇದೆ. ನರನಾಡಿಗಳಿಗೆ ತೊಂದರೆ ಆಗ್ತಾ ಇದೆ, ಹಾರ್ಮೋನ್ಗಳಿಗೆ ತೊಂದರೆ ಆಗ್ತಾ ಇದೆ, ಎಲ್ಲ ರಕ್ತಕ್ಕೆ ತೊಂದರೆ ಆಗ್ತಾ ಇದೆ. ಯಾರು ಈ ನೀರಿನ ಬಗ್ಗೆ, ಹಾಲಿನ ಬಗ್ಗೆ, ಎಣ್ಣೆ ಬಗ್ಗೆ ಗಮನ ತಗೊಂಡಿಲ್ಲ. ನೀವು ಎಷ್ಟು ಸಿರಿಧಾನ್ಯ ತಿಂದ್ರೂ ಉಪಯೋಗ ಇಲ್ಲ. ಆಮೇಲೆ ಇದು ನೀರು, ಎಣ್ಣೆ ಎಲ್ಲನೂ ಇದು ಸಮಗ್ರವಾಗಿದ್ದ ಅಂಶ ಸರ್. ಒಂದೇ ಒಂದಲ್ಲ, ಇಲ್ಲೇ ಇಟ್ಸ್ ಎ ಕಾಂಪ್ರಹೆನ್ಸಿವ್, ಸಮಗ್ರ ಪೂರಕವಾಗಿ ನಾವು ಇದನ್ನ ಗಮನ ತಗೋಬೇಕು. ಆರೋಗ್ಯ ಅನ್ನೋದು ಒಂದು ಅಂಶ ಅಲ್ಲ, ಇದು ಜೀವ ಸಂಕುಲ ಆರಾಮಾಗಿರ್ಬೇಕು ಅಂದರೆ ಇದನ್ನೆಲ್ಲ ನಾವು ಗಮನಿಸ್ಬೇಕು. ಟೂತ್ ಪೇಸ್ಟ್ ಇಂದ ಹಿಡಿದು ಸಮಸ್ಯೆ ಬರ್ತಾ ಇದೆ. ಆ ಬ್ರಷ್ ಹಾಕೊಂಡು ಹಿಂಗೆ ಉಜ್ಕೊಳ್ಳೋದು, ಟೂತ್ ಬ್ರಷ್ ಅಲ್ಲಿ ಸಕ್ಕರೆ, ಕೆಮಿಕಲ್ಸು, 36 ಕೆಮಿಕಲ್ಸ್ ಇದೆ ಆ ಒಂದು ಟೂತ್ ಪೇಸ್ಟ್ ಅಲ್ಲಿ. ದಿವಸ 5 ಗ್ರಾಮ್ ಹಾಕೊಂಡು ಉಜ್ಕೋತಾ ಇದ್ವಿ, ಶುರು ಮಾಡಿಬಿಡ್ತೇವೆ. ಇನ್ನು ಮಗು ಹಲ್ಲು ಬಂದಿರಲ್ಲ, ಅಭ್ಯಾಸ ಅಂತ ಬ್ರಷ್ ಕೊಡ್ತಾ ಇದ್ದಾರೆ. ಇವೆಲ್ಲ ಮೋಸ ಆಗ್ತಾ ಇರೋದು, ನಮ್ಮ ಆಧುನಿಕ ಜೀವನ ಶೈಲಿಯ ಮೋಸಗಳಿವೆಲ್ಲ. ಆರೋಗ್ಯದ ಮೊದಲನೇ ಪಾಠ ಟೂತ್ ಪೇಸ್ಟ್ ಬಿಟ್ಟು ನಾವು ಇದ್ದಲಲ್ಲಿ ಪುಡಿ ಯೂಸ್ ಮಾಡಕ್ಕೆ ಶುರು ಮಾಡಿ. ಎರಡನೇ ಫಾರ್ಮುಲಾ ತಾಮ್ರದ ನೀರು ಯೂಸ್ ಮಾಡಬೇಕು. ಕರೆಕ್ಟ್. ಮೂರನೇದಾಗಿ ಕಷಾಯಗಳು, ಹಾಲು, ಸಕ್ಕರೆ, ಕಾಫಿ, ಟೀ ಪೂರ್ತಿ ಬಿಡಬೇಕು. ಬೇಕರಿ ಐಟಮ್ಸ್ ಇದೆಲ್ಲ ಇಲ್ಲ ಅನ್ಕೋಬೇಕು. ನಾವು ಬದಲಾವಣೆಗಳು ನಮ್ಮ ಮನೆಯಿಂದ, ನಮ್ಮ ಅಡುಗೆ ಮನೆಯನ್ನು ಸುಧಾರಣೆ ಮಾಡ್ಕೋಬೇಕು. ಅಡುಗೆ ಮನೆಯಲ್ಲಿ ಹಾಳಾಗಿದ್ದು ಆರೋಗ್ಯ ನಾವು ಆಸ್ಪತ್ರೆಗಳಲ್ಲಿ ಹುಡುಕಿದ್ರೆ ಬರುತ್ತಾ? ಅಡುಗೆ ಮನೆಯನ್ನು ಸರಿಯಾಗಿ ನಾವು ರೂಪಿಸ್ಕೋಬೇಕು. ಈಗ ನೋಡಿ, ಅಡುಗೆ ಮನೆಗೆ, ಯಾವುದೇ ಅಡುಗೆ ಮನೆಗೆ ಹೋಗಿ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳು, ಎಲ್ಲ ಪ್ಲಾಸ್ಟಿಕ್ ಡಬ್ಬ. ಉಪ್ಪುನೂ ಪ್ಲಾಸ್ಟಿಕ್ಕಲ್ಲಿ ಹಾಕ್ಕೊಂಡು, ಉಪ್ಪು ಸಕ್ಕರೆ ಪ್ಲಾಸ್ಟಿಕ್ಕಲ್ಲಿ ಹಾಕ್ತಾರೆ. ಉಪ್ಪಿನಕಾಯಿಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಎಲ್ಲ ಪ್ಲಾಸ್ಟಿಕ್. ಹಾಂ, ಪಿಂಗಾಣಿ ಜಾಡಿ ಇರೋದು, ಸೆರಾಮಿಕ್, ತುಪ್ಪ ಸೆರಾಮಿಕ್, ಮಡಿಕೆ ಉಪ್ಪು, ಮಣ್ಣಿನ ಮಡಿಕೆಯಲ್ಲಿ ಎಲ್ಲ ಅಂಬಲಿ ಎಲ್ಲ ಮಾಡ್ಕೊಳ್ಳೋದು ಎಲ್ಲ ಹೋಗಿದೆ. ಸೊ ಆರೋಗ್ಯ ಅನ್ನೋದು ಜಸ್ಟ್ ಸಿರಿಧಾನ್ಯ ತಿಂದರೆ ಬರೋದಿಲ್ಲ, ಇದನ್ನೆಲ್ಲ ಗಮನಿಸಬೇಕು. ಹಾಂ, ಅಲ್ಯೂಮಿನಿಯಂ ಇಸ್ ವೆರಿ ಡೇಂಜರಸ್. ಅದು ಬಿಟ್ಟು ಈಗ ನಾನ್ ಸ್ಟಿಕ್ ಬರ್ತಾ ಇದೆ, ಪ್ಲಾಸ್ಟಿಕ್ ಪಾತ್ರೆಗಳು ಬಂದ್ಬಿಟ್ಟಿವೆ. ಡೇಂಜರ್, ಪಾಲಿಮರ್ ಕೋಟೆಡ್, ಇನ್ನೂ ಡೇಂಜರ್. ಕ್ಯಾನ್ಸರ್ ರೆಡಿಮೇಡ್. ನಿಮಗೆ ಫಸ್ಟ್ ಪಾತ್ರೆಗಳನ್ನು ಬದಲು ಮಣ್ಣಿನ ಮಡಿಕೆ ಅಥವಾ ಸ್ಟೀಲು, ದುಡ್ಡು ಜಾಸ್ತಿ ಇದ್ದರೆ ಸ್ಟೀಲು,
ಬಡವರಾದರೆ ಮಣ್ಣಿನ ಮಡಿಕೆ ಸಾಕು. ಮಣ್ಣಿನ ಮಡಿಕೆ ಇದು ಅಲ್ಟಿಮೇಟ್ ಬೆಸ್ಟ್ ವೆಸಲ್, ಸ್ಟೀಲ್ಗಿಂತ ಒಳ್ಳೇದು. ಬೆಸ್ಟ್ ಪಾತ್ರೆ ಮಣ್ಣಿನ ಮಡಿಕೆಯಲ್ಲಿ ರವೆ ಮಾಡ್ಕೊಳ್ಳಿ, ಸಾಂಬಾರು ಮಾಡ್ಕೊಳ್ಳಿ, ಎಲ್ಲ ಅಡುಗೆ ಮಾಡ್ಕೊಂಡು ತಿನ್ನಿರಿ, ಬೆಸ್ಟ್.